Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Trishur Kerala, Ayurveda Shramam Private Limited Chennai, Tamil Nadu, unit of Shri Hospitals Group, Shri Dhutapapeshwar Private Limited Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. हस्ती तदन्यत्र ಎಣ್ಣೆ ಹಸ್ತಿನ ತತ್ಕ್ವಚಿತ್ ಅಗ್ನಿವೇಶ ಕೃತಿ ತಂತ್ರೆ ಚರಕಪ್ರತಿ ಸಂಸ್ಕೃತಿ. ಅರಿವಿಲ್ಲದ ಮನದಲ್ಲಿ ಆಯುರ್ವೇದದ ಅರಿವು ಮೂಡಿಸುವ ಸುಂದರ ಸಮಾರಂಭವೇ ಈ ಆಯುರ್ಗ್ರಾಮ. ಆಯುರ್ಗ್ರಾಮದ ಮುಖ್ಯ ಉದ್ದೇಶ ಪ್ರತಿಯೊಬ್ಬರಿಗೂ ಆಯುರ್ವೇದವನ್ನು ತಲುಪಿಸುವುದು. ಇದುವೇ ನಮ್ಮ ಆಯುರ್ಗ್ರಾಮದ ತಂಡ. ಭಾರತ ಖಂಡದ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಸಹಜ ಸುಂದರ ಸೊಬಗಿನ ತಾಣವೇ ನಂದಿಕೂರು. ಕಲಬುರಗಿಯಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿದೆ. ಈ ಗ್ರಾಮದಲ್ಲಿ ಸುಮಾರು 896 ಮನೆಗಳಿದ್ದು 3000ಕ್ಕೂ ಹೆಚ್ಚು ಜನ ವಾಸಿಸುತ್ತಿದ್ದಾರೆ. ಕೃಷಿ, ಹೈನುಗಾರಿಕೆ ಇಲ್ಲಿನ ಮುಖ್ಯ ಜೀವನಾಧಾರವಾಗಿದೆ. ತೊಗರಿ, ಜೋಳ ಹಾಗೂ ಮುಂತಾದ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತದೆ. ದಿನಾಂಕ 5 ಜುಲೈ 2024 ಶಿಬಿರ ಪೂರ್ವ ವಿಶ್ಲೇಷಣೆಗಾಗಿ ನಂದಿಕೂರು ಗ್ರಾಮಕ್ಕೆ ನಮ್ಮ ಸಲಹೆಗಾರರ ಜೊತೆಗೆ ಹೋದ ದಿನವಿದು. ಹೋಗುತ್ತಿದ್ದಂತೆ ನಾವು ನಡೆದದ್ದು ನಂದಿಕೂರು ಗ್ರಾಮ ಪಂಚಾಯಿತಿಯ ಕಡೆಗೆ. ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಭೇಟಿ ನೀಡಿ ಆಯುರ್ಗ್ರಾಮ ಶಿಬಿರದ ಬಗ್ಗೆ ಮಾಹಿತಿ ನೀಡಿದೆವು. ಆಯುರ್ಗ್ರಾಮದ ಶಿಬಿರ ಪೂರ್ವ ವಿಶ್ಲೇಷಣೆಯನ್ನು ಸ್ವಚ್ಛತಾ ಅಭಿಯಾನದ ಮೂಲಕ ನಂದಿಕೂರಿನಲ್ಲಿ ನಾವು ಪ್ರಾರಂಭಿಸಿದೆವು.
ಬಳಿಕ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿಕೂರು ಇಲ್ಲಿಗೆ ತೆರಳಿ ಅಲ್ಲಿನ ಶಿಕ್ಷಕರೊಂದಿಗೆ ಚರ್ಚಿಸಿ ಆಯುರ್ಗ್ರಾಮದ ಬಗ್ಗೆ ಮಾಹಿತಿ ನೀಡಲಾಯಿತು. ಬಳಿಕವೇ ಅಂಗನವಾಡಿ ಹಾಗೂ ಅಲ್ಲಿನ PHCಗೆ ತೆರಳಿ ಅಲ್ಲಿನ ಆಶಾ ಕಾರ್ಯಕರ್ತರು ಹಾಗೂ CHO ಇವರ ಜೊತೆ ಮಾತನಾಡಿ ನಮ್ಮ ಆಯುರ್ಗ್ರಾಮದ ಶಿಬಿರದ ಪರಿವಿಡಿಗಳನ್ನು ಅವರಿಗೆ ವಿಶ್ಲೇಷಿಸಿ ಅವರಿಂದ ಸಹಕಾರ ಕೇಳಿ ನಾವು ಅಂದಿನ ಆಯುರ್ಗ್ರಾಮದ ಬಗ್ಗೆ ಚರ್ಚೆ ನಡೆಸಿದೆವು. ಬಳಿಕವೇ ನಮ್ಮ ಸಹಪಾಠಿಗಳೆಲ್ಲರೂ ಮನೆ ಮನೆ ಸಮೀಕ್ಷೆ ನಡೆಸಲು ಪ್ರಾರಂಭ ಮಾಡಿದರು. ನಂತರ ನಮ್ಮ ಸಹಪಾಠಿಗಳೆಲ್ಲರೂ ಮನೆ ಮನೆ ಸಮೀಕ್ಷೆ ತೆರಳಿ ಜನರಲ್ಲಿ ಇರುವಂತಹ ಕಾಯಿಲೆಗಳು ಹಾಗೂ ಅವರ ಜೀವನದ ರೀತಿ, ಅವರ ಜೀವನ ಶೈಲಿಯನ್ನು ಕೇಳಿ ಮಾಹಿತಿ ಪಡೆದುಕೊಂಡೆವು. ಬಳಿಕ ಶಾಲೆಗಳಿಗೆ ತೆರಳಿ ನಮ್ಮ ಆಯುರ್ಗ್ರಾಮದ ಶಿಬಿರದಲ್ಲಿ ಮಕ್ಕಳಿಗೆ ನಡೆಸಲಾಗುವಂತಹ ಚಟುವಟಿಕೆಗಳ ಬಗ್ಗೆ ಮಕ್ಕಳಿಗೆ ತಿಳಿಸಲಾಯಿತು. ಮನೆ ಸಮೀಕ್ಷೆಯಲ್ಲಿ ನಾವು ಜನರ ಆರೋಗ್ಯವನ್ನು ಮಾತ್ರ ವಿಚಾರಿಸಿದ್ದಲ್ಲದೆ ಅವರ ಉದ್ಯೋಗ, ಅವರ ಜೀವನ ಶೈಲಿ ಹಾಗೂ ಅವರ ದಿನನಿತ್ಯದ ವಿಧಿವಿಧಾನಗಳ ಬಗ್ಗೆ ಮಾಹಿತಿ ಪಡೆದುಕೊಂಡೆವು. ಹಾಗೂ ಅಲ್ಲಿನ ಮೂಲ ಆಧಾರವಾಗಿರುವ ಕೃಷಿ, ಹೈನುಗಾರಿಕೆ, ಕುರಿ ಸಾಕಾಣಿಕೆಯ ಬಗ್ಗೆಯೂ ಸಹ ನಾವು ಮಾಹಿತಿ ಪಡೆದುಕೊಂಡೆವು. ಮೊಣಕಾಲು ನೋವು, ಸಂಧಿಗತ ವಾತ, ಆಮವಾತ, ಆಮ್ಲಪಿತ್ತ ಹಾಗೂ ಕಣ್ಣು ನೋವಿನ ಸಮಸ್ಯೆಗಳು ಹಾಗೂ ಸೋರಿಯಾಸಿಸ್ ಮತ್ತು ಥೈರಾಯ್ಡ್ ಮುಂತಾದ ಹಲವು ರೋಗಗಳು ನಮ್ಮ ಪೂರ್ವ ವಿಶ್ಲೇಷಣಾ ಶಿಬಿರದಲ್ಲಿ ಕಂಡುಬಂದಂತಹ ರೋಗಗಳು. ನಮ್ಮ ಶಿಬಿರ ಪೂರ್ವ ವಿಶ್ಲೇಷಣಾ ಕಾರ್ಯಕ್ರಮದಲ್ಲಿ ಗ್ರಾಮದ ಜನರು ಸಹ ನಮ್ಮ ಕೆಲಸವನ್ನು ಮೆಚ್ಚಿ ಶ್ಲಾಘನೆ ವ್ಯಕ್ತಪಡಿಸಿದರು. ಇಂಗ್ಲೀಷ್ ಮೆಡಿಸಿನ್ ಎಲ್ಲ ತಗೋಬೇಕು, ಮನೆಮದ್ದಾಗಲಿ ಒಂದು ಆಯುರ್ವೇದಿಕ್ದಲ್ಲಿ ಅದೊಂದು ಎಲ್ಲ ರೀತಿಯಾಗ ಒಂದು ಅನುಕೂಲತೆ ಮಾಡ್ತೀನಿ ಅಂತೇಳಿ ಒಂದು ವಾರದಾಗೆ ಎಲ್ಲ ಅನುಕೂಲ ಮಾಡ್ತೀನಿ ಸರ್ ಅವರು. ಧನ್ಯವಾದಗಳು ಸರ್. ನಮ್ಮ ಸಹಪಾಠಿಗಳೆಲ್ಲರೂ ಸೇರಿ ಗ್ರಾಮದ ಜನತೆಯ ಮುಂದೆ ನಮ್ಮ ಆಯುರ್ಗ್ರಾಮ ಶಿಬಿರದ 7 ದಿನಗಳ ಚಟುವಟಿಕೆಗಳ ಬಗ್ಗೆ ಅವರಿಗೆ ಮಾಹಿತಿ ನೀಡಲಾಯಿತು ಹಾಗೂ ನಮ್ಮಿಂದ ಆಗುವ ಸೌಲಭ್ಯಗಳ ಕುರಿತು ಸಹ ಅವರಿಗೆ ಕೋರಿಕೆ ನೀಡಲಾಯಿತು ಮತ್ತು ನಮ್ಮ ಆಯುರ್ಗ್ರಾಮ ಶಿಬಿರಕ್ಕೆ ಸಹಕರಿಸಿ ಎಂದು ವಿನಂತಿಸಿಕೊಳ್ಳಲಾಯಿತು.
ಇದು ನಮ್ಮ 7 ದಿನದ ಆಯುರ್ಗ್ರಾಮ ಶಿಬಿರದ ಮೊದಲನೇ ದಿನ. ಇಂದು ನಾವು ಈ ಸುಂದರ ಆಯುರ್ಗ್ರಾಮ ಶಿಬಿರವನ್ನು ಸರ್ವದೇವತೆಗಳ ತಾಣವಾಗಿರುವ ಗೋಮಾತೆ ಹಾಗೂ ರೈತನ ಉಳುಮೆಯ ಸಾಧನವಾಗಿರುವ ನೇಗಿಲನ್ನು ಪೂಜೆ ಸಲ್ಲಿಸುವ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡಿದೆವು. ಈ ಸುಂದರ ಸಮಾರಂಭದಲ್ಲಿ ನಮ್ಮ ತಂಡದ ಸದಸ್ಯರು ಹಾಗೂ ಗ್ರಾಮದ ಜನರು ಉಪಸ್ಥಿತರಿದ್ದರು. ಇಲ್ಲಿ ನೆರೆದಿರ್ತಕ್ಕಂಥ ದೇಶದ ಬೆನ್ನೆಲುಬಾದ ರೈತನಿಗೆ ಅಭಿನಂದನೆ ತಿಳಿಸುವುದರ ಮೂಲಕ ನಮ್ಮ ಈ ಆಯುರ್ಗ್ರಾಮ ಶಿಬಿರವನ್ನು ಪ್ರಾರಂಭಿಸಲಾಯಿತು. ನಂತರ ನಡೆದಿದೆ ನಮ್ಮ ಆಯುರ್ಗ್ರಾಮದ ಉದ್ಘಾಟನೆ. ಈ ಉದ್ಘಾಟನೆಯನ್ನು ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದಂತಹ ನಂದಿಕೂರು ಗ್ರಾಮದ ಶ್ರೀ ವಿಜಯಕುಮಾರ ಗುರೂಜಿಯವರಿಂದ ಅಲಂಕಾರ ಪಟ್ಟಿಯನ್ನು ಕತ್ತರಿಸುವುದರ ಮೂಲಕ ಚಾಲನೆ ನೀಡಲಾಯಿತು. ನಂತರ ಚರಕ ಸಂಹಿತೆ ಹಾಗೂ ಧನ್ವಂತರಿ ಪೂಜೆ ಸಲ್ಲಿಸಿ ಸಸಿಗಳಿಗೆ ನೀರಿರುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆವು. ನಂತರ ನಮ್ಮ ಸಹಪಾಠಿಗಳಿಂದ ಧನ್ವಂತರಿ ಪ್ರಾರ್ಥನೆಯನ್ನು ನಡೆಸಿ ನಮ್ಮ ಸಹಪಾಠಿಯಾದ ಸಮೃದ್ಧಿ ಇವರು ನೃತ್ಯ ಪ್ರದರ್ಶಿಸಿ ವೇದಿಕೆಗೆ ಈ ಸಮಾರಂಭದಲ್ಲಿ ನಂದಿಕೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ಸಹ ಉಪಸ್ಥಿತರಿದ್ದರು. ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಪ್ರಾಸ್ತಾವಿಕ ನುಡಿಯನ್ನು ನುಡಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಮಾತನಾಡಿದರು. ತದನಂತರ ಸಭೆಯಲ್ಲಿ ಉಪಸ್ಥಿತರಿದ್ದ ಅತಿಥಿಗಳಿಗೆ ಸನ್ಮಾನ. ಈ ಸಭೆಯಲ್ಲಿ ಆಯುರ್ವೇದದ ಬಗೆಗಿನ ಮೂಢನಂಬಿಕೆಗಳ ಕುರಿತು ನಮ್ಮ ತಂಡದ ಸದಸ್ಯರು ಮಾತನಾಡಿದರು. ಬಂಗಾರ, ಬೆಳ್ಳಿ ಅವೆಲ್ಲ ಭಸ್ಮಗಳನ್ನ ಯೂಸ್ ಮಾಡಿಕೊಂಡು ಈ ಮೆಡಿಸಿನ್ಗಳನ್ನ ಪ್ರಿಪೇರ್ ಮಾಡ್ತಾರೆ. ಕಾಲ ಉತ್ಥಾನ, ದಟ್ ಈಸ್ ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಠತೆ ಸ್ವಸ್ಥೋ ರಕ್ಷಾರ್ಥ ಮಾಯುಷ. ಬ್ರಾಹ್ಮಿ ಮುಹೂರ್ತ ಇದು 4:30ರಿಂದ 5:30 ಈ ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರೆಯುತ್ತೇವೆ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ತುಂಬಿದ ಸಭೆಯಲ್ಲಿ ಆಯುರ್ವೇದದ ದಿನಚರ್ಯದ ಬಗ್ಗೆ ಕಿರು ಪ್ರದರ್ಶನ ನೀಡಲಾಯಿತು. ದಿನಚರ್ಯದ ವಿಧಾನಗಳಾದ ಬ್ರಹ್ಮಮುಹೂರ್ತ ಉತ್ಥಾನ, ದಂತಧಾವನ, ನಸ್ಯ, ಸ್ನಾನ, ಅಭ್ಯಂಗ ಮುಂತಾದವುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಯಿತು. ಈ ರೀತಿ ನಮ್ಮ ಮೊದಲನೇ ದಿನದ ದಿನಚರಿ ಯಶಸ್ವಿ ಕಂಡಿತು. ಇದು ನಮ್ಮ ಆಯುರ್ಗ್ರಾಮ ಶಿಬಿರದ 2ನೇ ದಿನ. ನಮ್ಮ 2ನೇ ದಿನ ಪ್ರಾರಂಭವಾದದ್ದು ಮಕ್ಕಳಿಗೆ ಯೋಗಾಭ್ಯಾಸ ಮಾಡಿಸುವುದರ ಮೂಲಕ. ಈ ಯೋಗಾಭ್ಯಾಸ ಶಿಬಿರದಲ್ಲಿ ಮಕ್ಕಳಿಗೆ ಪ್ರಾಣಾಯಾಮ, ತ್ರಿಕೋನಾಸನ, ವೃಕ್ಷಾಸನ ಹಾಗೂ ಹಲವು ಮುಂತಾದ ಆಸನಗಳ ಬಗ್ಗೆ ಹೇಳಿಕೊಡಲಾಯಿತು. ನಂತರ ಪಂಚಕರ್ಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಿಲ್ಪಾರಾಗ ಮ್ಯಾಮ್ ಇವರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗಿತ್ತು. ಈ ಶಿಬಿರದಲ್ಲಿ ಮೊಣಕಾಲು ನೋವು, ರಕ್ತದೊತ್ತಡ, ಬೆನ್ನು ನೋವು, ಕೈಕಾಲು ನೋವು ಹಾಗೂ ಮುಂತಾದ ರೋಗಗಳಿಗೆ ಪರೀಕ್ಷೆ ನಡೆಸಿ ಅಗತ್ಯವಿದ್ದವರಿಗೆ ಉಚಿತ ಔಷಧಿ ವಿತರಿಸಲಾಯಿತು ಹಾಗೂ ಪಂಚಕರ್ಮ ಚಿಕಿತ್ಸೆಗಳ ಕುರಿತು ಸಂದೇಶ ರವಾನಿಸಲಾಯಿತು. ಈ ಆರೋಗ್ಯ ಶಿಬಿರದಲ್ಲಿ ಉಚಿತ ಚಿಕಿತ್ಸೆಯನ್ನು ನೀಡಿದಂತಹ ಡಾಕ್ಟರ್ ಶಿಲ್ಪಾರಾಗ ಮ್ಯಾಮ್ ಇವರಿಗೆ ಅಭಿನಂದನೆ ಸಲ್ಲಿಸಿ ಸತ್ಕರಿಸಲಾಯಿತು. ಬಳಿಕ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಚರಕ ಪರಿಚಯ ಹಾಗೂ ಶ್ಲೋಕಗಳನ್ನು ತಂಡದ ಸದಸ್ಯರಿಂದ ಅಂದ್ರೆ ರಾತ್ರಿ ಟೈಮ್ನಲ್ಲಿ ನಾವು ಮಾಡಬಾರ್ದು. ಏನ್ ಮಾಡಬಾರ್ದಂದ್ರೆ ದದಿ ಅಂದ್ರೆ ಮೊಸರನ್ನ ಮುಂಜಿತ ಅಂದ್ರೆ ಸೇವಿಸಬಾರ್ದು. ಸೇವನೆ, ಆಹಾರ ಸೇವನೆ ಅಂತೀವಲ್ವಾ, ಆ ರೀತಿ ಮೊಸರನ್ನ ರಾತ್ರಿ ತಿನ್ಬಾರ್ದು ನಾವು.
ಬಳಿಕ ಔಷಧಿ ಸಸಿಗಳ ಕುರಿತು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಎರಂಡಪತ್ರ, ನಿಂಬಪತ್ರ, ಶಿಗ್ರುಪತ್ರಗಳನ್ನು ಚಿತ್ರಕಲಾ ಸ್ಪರ್ಧೆಗೆ ಇಡಲಾಗಿತ್ತು. ಇಲ್ಲಿ ಮಕ್ಕಳೂ ಸಹ ಅಷ್ಟೇ ಸಡಗರ ಸಂಭ್ರಮದಿಂದ ಭಾಗವಹಿಸಿ ಪ್ರತಿಯೊಂದು ಅಂಶವನ್ನು ತಿಳಿದುಕೊಂಡರು. ತರುವಾಯ ಸ್ಪರ್ಧೆಯಲ್ಲಿ ಪ್ರಥಮ ಬಂದ ವಿದ್ಯಾರ್ಥಿಗಳಿಗೆ ನಮ್ಮ ತಂಡದ ಸದಸ್ಯರಿಂದ ಬಹುಮಾನ ವಿತರಿಸಲಾಯಿತು. ನಂತರ ಮಕ್ಕಳಿಗೆ ಔಷಧಿ ಸಸಿಗಳ ಗುರುತಿಸುವಿಕೆ ಹಾಗೂ ಅವುಗಳ ಪ್ರಯೋಜನ ಬಗ್ಗೆ ಮಾಹಿತಿ ನೀಡಲಾಯಿತು. ಈ ರೀತಿ ಆಯುರ್ವೇದ ಔಷಧಿ ಸಸ್ಯಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ನಮ್ಮ 2ನೇ ದಿನ ಯಶಸ್ವಿ ಕಂಡಿತು. ಇದು ನಮ್ಮ ಆರುಗ್ರಾಮ ಶಿಬಿರದ 3ನೇ ದಿನ. ಎಂದಿನಂತೆ ಪ್ರಥಮವಾಗಿ ಮಕ್ಕಳಿಗೆ ಯೋಗಾಭ್ಯಾಸ ಮಾಡಿಸಲಾಯಿತು. ಚಿಕಿತ್ಸಕರಾದ ಡಾಕ್ಟರ್ ವೀರೇಶ್ ಇವರು ನಿಮ್ಮ ಸಮಸ್ಯೆಗಳಾದ ಮೂಲವ್ಯಾಧಿ, ಫೈಲ್ಸ್, ಫಿಸ್ತುಲಾ, ಫಿಷರ್ ಇನ್ನೂ ಹಲವು ಮುಂತಾದ ಸಮಸ್ಯೆಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ನೀಡಲಿದ್ದಾರೆ. ತಾವುಗಳಾದ ಎಲ್ಲರೂ ಬಂದು ಉಚಿತ ತಪಾಸಣೆಯನ್ನು ಪಡೆದುಕೊಳ್ಳಬೇಕೆಂದು ವಿನಂತಿ. ಬಳಿಕ ಸ್ತ್ರೀರೋಗ ಹಾಗೂ ಶಲ್ಯತಂತ್ರ ವಿಭಾಗದಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಸ್ತ್ರೀರೋಗ ವಿಭಾಗದಿಂದ ಡಾಕ್ಟರ್ ಶಿಲ್ಪರಾಣಿ, ಡಾಕ್ಟರ್ ಖನೀಜ ಫಾತಿಮಾ ಹಾಗೂ ಶಲ್ಯತಂತ್ರ ವಿಭಾಗದಿಂದ ಡಾಕ್ಟರ್ ವೀರೇಶ್ ಇವರು ಆಗಮಿಸಿ ರೋಗಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಿ ಅಗತ್ಯವಿದ್ದವರಿಗೆ ಉಚಿತ ಔಷಧಿ ವಿತರಿಸಲಾಯಿತು. ಶಿಬಿರದಲ್ಲಿ ಸ್ತ್ರೀ ತೊಂದರೆಗಳಾದ ಮುಟ್ಟಿನ ಸಮಸ್ಯೆ, ಬೆನ್ನು ನೋವು ಹಾಗೂ ಗರ್ಭಿಣಿಯರಿಗೆ ವಿಶೇಷ ಪರೀಕ್ಷೆ ನಡೆಸಿ ಗರ್ಭಿಣಿ ಪರಿಚರ್ಯ ತಿಳಿಸಿಕೊಡಲಾಯಿತು. ಬಳಿಕ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಆಗಮಿಸಿದ್ದ ವೈದ್ಯರಿಗೆ ಸನ್ಮಾನ ಮಾಡಿ ಸತ್ಕರಿಸಲಾಯಿತು. ನಂತರ ಮಕ್ಕಳಿಗೆ ನ ವೇಗಧಾರಣೆಯ ಅಧ್ಯಾಯದ ಬಗ್ಗೆ ತಿಳಿಸಿಕೊಡಲಾಯಿತು. ನಂತರ ಮಕ್ಕಳಿಗೆ ನಿತ್ಯ ಸೇವನೆಯ ದ್ರವ್ಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ನಂತರ ಅಪರಾಹ್ನದ ಸಮಯದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಋತುಸ್ರಾವದ ಬಗ್ಗೆ ವಿಶೇಷ ತರಬೇತಿ ನೀಡಲಾಯಿತು ಹಾಗೂ ಋತುಮತಿ ಸ್ರಾವ, ಋತುಮತಿ ಚರ್ಯ ಮತ್ತು ಮುಟ್ಟಿನ ನೈರ್ಮಲ್ಯದ ಬಗ್ಗೆ ಅರಿವು ಮೂಡಿಸಲಾಯಿತು. ಈ ಅವಧಿಯಲ್ಲಿ ಮಹಿಳೆಗೆ ಸುಮಾರು 2 ರಿಂದ 4 ಚಮಚಗಳಷ್ಟು ಅಂದರೆ 30 ರಿಂದ 60 ಮಿಲಿಲೀಟರ್ ರಕ್ತಸ್ರಾವವಾಗುತ್ತೆ. ಮಕ್ಕಳಿಗೆ
ಮುಟ್ಟಿನ ಸಮಯದಲ್ಲಾಗುವ ಸಮಸ್ಯೆಗಳ ಕುರಿತು ಆಯುರ್ವೇದದ ಔಷಧಗಳ ಮಹತ್ವದ ಬಗ್ಗೆ ವಿಶೇಷ ಮಾಹಿತಿ ಹಾಗೂ ತರಬೇತಿ ನೀಡಲಾಯಿತು. ಮಕ್ಕಳಲ್ಲಿ ಉಂಟಾಗುವ ಸಾಮಾನ್ಯ ಗಾಯಗಳಿಗೆ ಆಯುರ್ವೇದದ ಮನೆಮದ್ದುಗಳ ಬಳಕೆಯ ಬಗ್ಗೆ ಕಿರುನಾಟಕದ ಮೂಲಕ ಮಾಹಿತಿ ನೀಡಲಾಯಿತು. ಎಸ್, ಗುಡ್ ಕ್ವಶನ್. ಅರಿಶಿನ ಎದಕ್ಕೆ ಹಚ್ಬೇಕಪ್ಪ ಅಂದರೆ, ಅರಿಶಿನ ನಮ್ಮ ಆಯುರ್ವೇದ ಪದ್ಧತಿಯೊಳಗೆ ಎದಕ್ಕಂತ ಯೂಸ್ ಮಾಡ್ತೀವಿ, ಗಾಯಗಳಿಗೆ ಮಾಯಿಸ್ಲಿಕ್ಕೆ ಅಂತ ಯೂಸ್ ಮಾಡ್ತೀವಿ. ಅರಿಶಿನ ಯೂಸ್ ಮಾಡೋದ್ರಿಂದ ಇಟ್ ಈಸ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ. ಸೆಲ್ಸ್ ಬೆಳೀಲಿಕ್ಕೆ ಅದು ಕಾರಣ ಆಗುತ್ತೆ. ಆಮೇಲೆ ಗಾಯ ಬೇಗ ಮಾಡಲಿಕ್ಕೆ ಒಂದು ಕಾರಣ ಆಗುತ್ತೆ. ಆಮೇಲೆ ಯಾವುದೇ ರೀತಿ ಹುಳುಕು ಅಂದರೆ ಹುಳುಗಳು ಹಾಕಿ ಯಾವುದೇ ರೀತಿ ಅದು ಆಕ್ರಮಿಸೋಲ್ಲ. ಇಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಲ್ಲ, ಇನ್ಫ್ಲಮೇಷನು ಆಗಲ್ಲ. ಅದಕ್ಕೆ ನಾವು ಅರಿಶಿನ ಯೂಸ್ ಮಾಡ್ತೀವಿ. ಸೊ ಯಾವುದೇ ರೀತಿ ಗಾಯ ಆದಾಗ ಟರ್ಮರಿಕ್ ಅಂದರೆ ಅರಿಶಿನ ಮನೆಯಲ್ಲೇ ಯೂಸ್ ಮಾಡ್ಬೋದು. ಇದೊಂದು ರೀತಿ ಆಯುರ್ವೇದದಲ್ಲಿ ಮನೆ ಮದ್ದು ಹತ್ರ ಯೂಸ್ ಮಾಡ್ಬೋದು. ಯಾವ ರೀತಿ ಅರಿಶಿನ ಹಚ್ಬೇಕಪ್ಪ ಗಾಯ ಜಾಗಕ್ಕೆ ಅಂದರೆ, ಅರಿಶಿನ ತಗೋಬೇಕು. ಅರಿಶಿನ ಮನೆ ಹತ್ರ ಅದು ಗಾಯ ಆದಲ್ಲ ಅಷ್ಟೇ ಚೆನ್ನಾಗಿ ರೀತಿ ಸ್ಪ್ರೆಡ್ ಮಾಡಬೇಕು, ಆಯ್ತಾ? ಅದು ಹಚ್ಚಿ ಈ ರೀತಿ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ಗಾಯ ಜಾಸ್ತಿ ಬೆಳೆಯಲ್ಲ, ಆಮೇಲೆ ಜಲ್ದಿ ಮಾಯ ಆಗುತ್ತೆ, ಗಾಯ ಜಲ್ದಿ ವಾಸಿ ಆಗುತ್ತೆ. ಅದಕ್ಕೆ ಅರಿಶಿನ ಯೂಸ್ ಮಾಡ್ತಿದ್ರು ಎಲ್ಲರೂ. ಇವಾಗೂ ಸಹ ನಿಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡ್ತಾರಾ? ಮನೆಮದ್ದುಗಳ ಪ್ರಾಮುಖ್ಯತೆಯನ್ನು ತಿಳಿಸುತ್ತಾ ನಮ್ಮ 3ನೇ ದಿನ ಯಶಸ್ವಿ ಕಂಡಿತು. ಆಯುರ್ಗ್ರಾಮ ಶಿಬಿರದ 4ನೇ ದಿನ. ಈ ದಿನದಂದು ಮಕ್ಕಳಿಗೆ ಪಂಚವಿಧ ಕಷಾಯ ಕಲ್ಪನೆಗಳ ಬಗ್ಗೆ ವಿಶೇಷ ತರಬೇತಿ ನಡೆಸಲಾಯಿತು. ಈ ಸಮಯದಲ್ಲಿ ಶಾಲಾ ಶಿಕ್ಷಕರು ಹಾಗೂ ಮಕ್ಕಳು ಸಹ ಹಲವು ಪ್ರಶ್ನೆ ಕೇಳುವುದರ ಮೂಲಕ ತಮ್ಮ ಹಾಜರಿಯನ್ನು ವ್ಯಕ್ತಪಡಿಸಿದರು.
ಬಳಿಕ ಮಕ್ಕಳಿಗೆ ಮನೆಮದ್ದು ತಯಾರಿಕೆ ಹಾಗೂ ಅವುಗಳ ಪ್ರಯೋಜನಗಳ ಕುರಿತು ಪ್ರೊಜೆಕ್ಟರ್ ಮೂಲಕ ಮಾಹಿತಿ ನೀಡಲಾಯಿತು. ಅಪರಾಹ್ನದ ಅವಧಿಯಲ್ಲಿ ಈ ದಿನದಂದು ನಾವು ಡೆಂಗು ಹಾಗೂ ಆಹಾರ ವಿಧಿವಿಧಾನ, ಷಡ್ರಸಯುಕ್ತ ಆಹಾರದ ಪ್ರಾಮುಖ್ಯತೆ ಕುರಿತು ಕಿರು ಬೀದಿ ನಾಟಕವನ್ನು ಏರ್ಪಡಿಸಿದ್ದೆವು. ಡೆಂಗ್ಯೂ ಕಿರು ನಾಟಕದಲ್ಲಿ ಡೆಂಗ್ಯೂ ಎಂದರೇನು, ಡೆಂಗ್ಯೂ ಹರಡುವಿಕೆ, ಹರಡುವ ಮುಖ್ಯ ಕಾರಣಗಳು ಹಾಗೂ ಡೆಂಗ್ಯೂದ ಲಕ್ಷಣಗಳು, ಅದರಿಂದಾಗುವ ದುಷ್ಪರಿಣಾಮಗಳು ಹಾಗೂ ಬರದಂತೆ ನೋಡಿಕೊಳ್ಳುವ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಈ ಕಿರುನಾಟಕದಲ್ಲಿ ತಿಳಿಸಲಾಯಿತು. ಬೇಡ, ಮಳೆ ಬರುತ್ತಿದೆ, ಹೋಗೋಣ. ನಮ್ಗೆ ತಿನ್ನೋ ಇಚ್ಛೆಯಾಗಿದೆ. ಸರಿ ನಡಿ, ಹಾಗಾದ್ರೆ ಹೋಗೋಣ. ನೋಡು ಎಷ್ಟು ಹೊಲಸಾಗಿದೆ, ನೀರು ನಿಂತಿದೆ, ರಸ್ತೆಯಲ್ಲಿ ಎಲ್ಲಾ ಹೊಲಸುಗಳಿವೆ. ಹೌದು, ನೋಡಲ್ಲ, ಸೊಳ್ಳೆಗಳು ಇವೆ, ನೊಣಗಳು ಆಗಿವೆ. ಹಸಿವಾಗಿದೆ, ಏನ್ ಮಾಡೋದು ಈಗ? ಹೊಟ್ಟೆಗೆ ಯಾರೂ ಸಿಗುತ್ತಿಲ್ಲ. ಇಲ್ಲ ಇವತ್ತು 2 ಪ್ಲೇಟ್ ಬಜೆ ಕೊಡಿ. 2 ನಿಮಿಷ ವೇಟ್ ಮಾಡಿ. ರುಚಿಯಾಗಿದೆ. ಅಯ್ಯೋ, ಇಲ್ಲೆಲ್ಲ ಸೊಳ್ಳೆಗಳಿವೆ. ಹೊಟ್ಟೆ ತುಂಬಾಯ್ತು. ಈಗ ಇವಾಗ ನಮ್ಮ ಶಕ್ತಿ ಏನಾಗಿದೆ ನಿಮಗೆ? ಇವರಿಗೆ ಆರೋಗ್ಯ ತಪ್ಪಿದೆ ಡಾಕ್ಟರ್. ಏನ್ ಲಕ್ಷಣಗಳಿವೆ? ಜ್ವರ, ತಲೆನೋವು, ಕೈಕಾಲು ನೋವು. ಓ ಹೌದಾ, ಇವೆಲ್ಲ ಡೆಂಗು ಲಕ್ಷಣಗಳು. ಯಾವುದಕ್ಕೂ ನೀವು ಒಂದು ಬಾರಿ ರಕ್ತ ಪರೀಕ್ಷೆ ಮಾಡಿಸಿ. ನಿಮ್ಮ ರಕ್ತ ಪರೀಕ್ಷೆಯಲ್ಲಿ ಡೆಂಗು ತೋರಿಸ್ತಿದೆ. ಜನರು ತಮ್ಮ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛವಾಗಿ, ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮನೆಯ ಮುಂದೆ ನಿಂತ ನೀರನ್ನು ತೆಗೆದುಹಾಕಿ. ತಮ್ಮ ಆರೋಗ್ಯಕ್ಕೆ ತಾವೇ ಕಾರಣ. ತದನಂತರ ನಾವು ಪ್ರಾರಂಭಿಸಿದ ಷಡ್ರಸಯುಕ್ತ ಆಹಾರದ ಪ್ರಾಮುಖ್ಯತೆ ಕಿರುನಾಟಕ. ಷಡ್ರಸಗಳನ್ನ ನಮ್ಮ ಆಚಾರ್ಯರು ವಿಮಾನ ಸ್ಥಾನ ರಸವಿಮಾನ 1ನೇ ಚಾಪ್ಟರ್ನಲ್ಲಿ 24ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಯಾವಾಗಲೂ ಷಡ್ರಸಯುಕ್ತ ಆಹಾರವನ್ನೇ ತಿನ್ನಬೇಕು. ಯಾವ್ಯಾವ ಷಡ್ರಸ ಗೊತ್ತಾಯ್ತಾ? ಮಧುರಾಮ್ಲ ಲವಣ, ಕಟುಪಿತ್ತ ಕಷಾಯ. ಈ ನಾಟಕದಲ್ಲಿ ಜನರಿಗೆ ಷಡ್ರಸಯುಕ್ತ ಆಹಾರದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಲಾಯಿತು. ಜನರು ಸಹ ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮ ಕಡೆ ವಹಿಸಿದರು. ನಂತರದಲ್ಲಿ ಆಹಾರ ವಿಧಿವಿಧಾನದ ಕಿರುನಾಟಕ. ಚರಕದ ವಿಮಾನ ಸ್ಥಾನದಲ್ಲಿ ವರ್ಣಿಸಲಾದ ರಸವಿಮಾನ ಅಧ್ಯಾಯದ ಬಗ್ಗೆ ಚರ್ಚಿಸಲಾಯಿತು. ಉಷ್ಣಂ ಸ್ನಿಗ್ಧಂ ಮಾತ್ರವತ್ ಜೀರ್ಣಂ ವೀರ್ಯ ವಿರುದ್ಧಂ ಇಷ್ಟದೇಶೆ ಇಷ್ಟ ಸರ್ವೋಪಕರಣಂ ನ ಅತಿದ್ರುತಂ ನ ಅತಿ ವಿಲಂಬಿತಂ ಅಜಲ್ಪನ್ ಅಹಸನಂ ತನ್ಮನ ಭುಂಜಿತ ಆತ್ಮನ ಸಮೀಕ್ಷೆ ಸಮ್ಯಕ್. ನಮ್ಮ ಆಹಾರ ಪದ್ಧತಿಯಲ್ಲಿ ಯಾವುದು ನಮ್ಮ ಆರೋಗ್ಯವನ್ನು ಹದಗೆಡಿಸ್ತೇವೋ, ಅಂದ್ರೆ ನಮ್ಮ ತ್ರಿದೋಷಗಳನ್ನು ಸಮತೋಲನದಲ್ಲಿ ಇರಲು ಬಿಡುವುದಿಲ್ಲವೋ ಅಂತ ಆಹಾರಗಳನ್ನು ನಾವೇಳ್ತೀವಿ ವಿರುದ್ಧ ಆಹಾರ. ಟಿವಿ ನೋಡ್ಕೊಂತ, ಮೊಬೈಲ್ ನೋಡ್ಕೊಂತ, ಸೀರಿಯಲ್ ನೋಡ್ಕೊಂತ ಉಣ್ಣಕ್ ಹೋಗ್ಬಾರ್ದು. ಯಾರೋ ಸೂಕ್ತವಾದ ಪರಿಕರಗಳನ್ನು ಇಟ್ಟುಕೊಂಡು ಉಣ್ಣಬೇಕು. ಅತಿ ಬೇಗನೆ ತಿನ್ಬಾರ್ದು, ಅತಿ ನಿಧಾನವಾಗೂ ಸಹ ತಿನ್ಬಾರ್ದು. ಊಟ ಮಾಡುವಾಗ ಮಾತಾಡಬಾರ್ದು, ನಗಬಾರ್ದು. ನಮ್ಮನ್ನು ನಾವು ಪರಿಗಣಿಸಿ ಭಗವಂತನಿಗೆ ಅರ್ಪಿಸಿ ನಾವು ತಿನ್ಬೇಕು. ಆಯ್ತಾ? ಎಲ್ಲರೂ ಫಾಲೋ ಮಾಡ್ತೀರಾ? ನೀವು ಫಾಲೋ ಮಾಡ್ತೀರಾ? ತರುವಾಯ ಅದೇ ವೇದಿಕೆಯಲ್ಲಿ ಪಥ್ಯ ಹಾಗೂ ಅಪಥ್ಯಗಳ ಬಗ್ಗೆ ಕಿರುಪರಿಚಯ ಮಾಡಿಕೊಡಲಾಯಿತು ಹಾಗೂ ಆಯಾ ರೋಗಗಳಿಗೆ ತಕ್ಕಂತೆ ಪಥ್ಯ ಹಾಗೂ ಅಪಥ್ಯ ಆಹಾರ ಸೇವನೆಗಳ ಬಗ್ಗೆ ಸಂದೇಶ ರವಾನಿಸಿದರು. ಆಹಾರವೇ ಆರೋಗ್ಯ, ಆರೋಗ್ಯವೇ ಭಾಗ್ಯ ಎನ್ನುವ ಕಿರು ಸಂದೇಶ ನೀಡುವುದರ ಮೂಲಕ ನಮ್ಮ 4ನೇ ದಿನ ಯಶಸ್ವಿ ಕಂಡಿತು. ಆಷಾಢ ಮಾಸದ ಗುರುಪೂರ್ಣಿಮೆಯ ಶುಭ ದಿನವಿದು. ಈ ಪುಣ್ಯ ದಿನ ಶುರುವಾದದ್ದು ಮಕ್ಕಳಿಗೆ ಯೋಗಾಭ್ಯಾಸ ಮಾಡಿಸುವುದರ ಮೂಲಕ.
ಈ ದಿನದ ಮೂಲ ಘಟ್ಟವೇ ಅದೇ ಗುರುಪೂರ್ಣಿಮೆಯ ಆಚರಣೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬಂತೆ ನಮ್ಮ ಗುರುವಿಗೆ ಶಿರಬಾಗಿ ನಡೆಯಬೇಕು ಹಾಗೂ ಅವರಿಗೆ ಶರಣಾಗತಿ ತೋರಬೇಕು ಎಂದು ಗುರುಪೂರ್ಣಿಮೆಯನ್ನು ಆಚರಿಸಿದೆವು. ಗುರುಪೂರ್ಣಿಮೆಯಂದು ಆಗಮಿಸಿದ ಡಾಕ್ಟರ್ ವಿವೇಕಾನಂದ ಪಾಟೀಲ್ ಇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸತ್ಕರಿಸಲಾಯಿತು. ಅಗ್ನಿಕರ್ಮ ಹಾಗೂ ವಿದ್ಯಕರ್ಮದ ನುರಿತ ತಜ್ಞರಾದ ಡಾಕ್ಟರ್ ವಿವೇಕಾನಂದ ಪಾಟೀಲ್ ಇವರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೆವು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಉಚಿತ ಚಿಕಿತ್ಸೆ ಹಾಗೂ ತಪಾಸಣೆ ಮತ್ತು ಅಗತ್ಯವಿದ್ದವರಿಗೆ ಉಚಿತ ಔಷಧಿ ವಿತರಣೆ ಮಾಡಲಾಯಿತು. ಈ ರೀತಿ ನಮ್ಮ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ ಕಂಡಿತು. ಆರೋಗ್ಯ ತಪಾಸಣಾ ಶಿಬಿರದ ನಂತರ ನಾವು ನಡೆದಿದ್ದೇ ಸ್ವಚ್ಛತಾ ಅಭಿಯಾನದ ಕಡೆಗೆ. ಅದೇ ರೀತಿ ನಮ್ಮ ಸಹಪಾಠಿಗಳೆಲ್ಲರೂ ಕೈ ಜೋಡಿಸಿ ಗ್ರಾಮದ ಸ್ವಚ್ಛತೆ ಮಾಡಲು ಮುಂದಾದೆವು. ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ ಎಂಬ ಘೋಷವಾಕ್ಯವನ್ನು ನುಡಿಯುತ್ತಾ ಗ್ರಾಮದ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಿ ನಮ್ಮ 5ನೇ ದಿನ ಯಶಸ್ವಿ ಕಂಡಿತು. ಆಯುರ್ಗ್ರಾಮ ಶಿಬಿರದ 6ನೇ ದಿನವಿದು. ಯೋಗ ಚಿತ್ತವೃತ್ತಿ ನಿರೋಧ ಎಂಬಂತೆ ನಮ್ಮ 6ನೇ ದಿನ ಪ್ರಾರಂಭವಾದದ್ದು ಯೋಗಾಭ್ಯಾಸ ಮಾಡುವ ಮೂಲಕ. 3, 4, 5, 3. ಈ ದಿನ ಕಾಯಚಿಕಿತ್ಸಾ ವಿಭಾಗ ಹಾಗೂ ಶಲ್ಯತಂತ್ರ ವಿಭಾಗದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಂದಿಕೂರು ತಾಂಡದಲ್ಲಿ ಏರ್ಪಡಿಸಲಾಯಿತು. ಕಾಯಚಿಕಿತ್ಸಾ ವಿಭಾಗದ ಡಾಕ್ಟರ್ ಪ್ರದೀಪ್ ಸರ್ ಹಾಗೂ ಶಲ್ಯತಂತ್ರ ವಿಭಾಗದ ಡಾಕ್ಟರ್ ಆನಂದ್ ಸರ್ ಇವರು ಉಚಿತ ಆರೋಗ್ಯ ತಪಾಸಣೆ ನಡೆಸಿ ಅಗತ್ಯವಿದ್ದವರಿಗೆ ಉಚಿತ ಚಿಕಿತ್ಸೆ ನೀಡಿ ಔಷಧಿ ವಿತರಿಸಲಾಯಿತು. ಮಕ್ಕಳಿಗೆ ಉಚಿತ ತೂಕ ಪರೀಕ್ಷೆ ನಡೆಸಿ ಅವರಿಗೆ ಆರೋಗ್ಯದ ಬಗ್ಗೆ ಸಾಮಾನ್ಯ ಜ್ಞಾನ ತಿಳಿಸಿ ಹಾಗೂ ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಮ್ಮ ಸಹಪಾಠಿಗಳಿಂದ ತಿಳಿಸಿಕೊಡಲಾಯಿತು. ಆರೋಗ್ಯವೇ ಮಹಾಭಾಗ್ಯ ಎಂಬಂತೆ ನಮ್ಮ 6ನೇ ದಿನದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ ಕಂಡಿತು. ನಂದಿಕೂರು ತಾಂಡದಲ್ಲಿನ ಶ್ರೀ ಗುರು ಸೇವಾ ಹಿರಿಯ ಪ್ರಾಥಮಿಕ ಶಾಲೆಗೆ ತೆರಳಿ ಆಚಾರ್ಯ ಚರಕ ಹಾಗೂ ಚರಕ ಸಂಹಿತೆಯ ಬಗ್ಗೆ ಮಾಹಿತಿ ತಿಳಿಸಿಕೊಡಲಾಯಿತು. ಬಳಿಕ ಮಕ್ಕಳಿಗೆ ವಿವಿಧ ಮುದ್ರೆಗಳು ಹಾಗೂ ಸುಲಭವಾಗಿ ಮಾಡುವಂತಹ ಕೆಲವು ಆಸನಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಮತ್ತು ತರಬೇತಿ ಸಹ ನೀಡಲಾಯಿತು.
ಬಳಿಕ ಅದೇ ಶಾಲೆಯಲ್ಲಿ ವಿವಿಧ ಔಷಧೀಯ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿಕೊಂಡಿದ್ದೆವು. ಗುಡುಚಿ, ಕುಮಾರಿ, ಮಂಡುಕಪರ್ಣಿ ಹಾಗೂ ಇನ್ನು ಮುಂತಾದ ಔಷಧಿ ಸಸಿಗಳನ್ನು ನೆಟ್ಟು ಅವುಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಅವುಗಳ ಉಪಯೋಗದ ಬಗೆಯನ್ನು ಸಹ ತಿಳಿಸಿ ಆಯುರ್ವೇದದ ಅರಿವನ್ನು ಮಕ್ಕಳಲ್ಲಿ ಮೂಡಿಸಲಾಯಿತು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ಇಂದಿನ ಗಿಡಗಳೇ ಮುಂದಿನ ಮರಗಳು ಎಂಬ ಸಂದೇಶವನ್ನು ರವಾನಿಸುವ ಮೂಲಕ ಪರಿಸರದ ಪ್ರಾಮುಖ್ಯತೆಯನ್ನು ಮಕ್ಕಳಿಗೆ ತಿಳಿಸಿ ನಮ್ಮ 6ನೇ ದಿನ ಸಫಲತೆ ಹೊಂದಿತು. ಚರಕ ಜಯಂತಿಯ ನಿಮಿತ್ತವಾಗಿ ಆಯೋಜಿಸಲ್ಪಟ್ಟ ಆಯುರ್ಗ್ರಾಮದ 7ನೇ ದಿನವೇ ನಮ್ಮ ಚರಕ ಭಾವಚಿತ್ರ ಮೆರವಣಿಗೆಯ ದಿನ. ಯೋಗ ಕರ್ಮಸು ಕೌಶಲಂ ಎಂಬಂತೆ ನಮ್ಮ 7ನೇ ದಿನ ಶುರುವಾದದ್ದು ಸಹ ಯಥಾವತ್ತಾಗಿ ಯೋಗ ಮಾಡುವುದರ ಮೂಲಕ. ಬಳಿಕವೇ ಪ್ರಾರಂಭಗೊಂಡಿದ್ದು ನಮ್ಮ ಚರಕ ಮೆರವಣಿಗೆ. ಮಳೆರಾಯನ ಕೋಪಕ್ಕೆ ಬಲಿಯಾದರೂ ಸಹ ಜಿದ್ದು ಬಿಡದೆ ಹಬ್ಬದಂತೆ ಚರಕ ಮೆರವಣಿಗೆಯನ್ನು ನಂದಿಕೂರು ಗ್ರಾಮದ ಮಕ್ಕಳ ಜೊತೆ ನಾವು ಮತ್ತು ನಮ್ಮ ಸಂಗಡಿಗರು ಬಹಳ ಸಂಭ್ರಮ ಸಡಗರದಿಂದ ಮೆರವಣಿಗೆಯನ್ನು ನಡೆಸಿದೆವು. ಮೆರವಣಿಗೆ ಸಮಯದಲ್ಲಿ ಬದಲಾವಣೆಗಾಗಿ ಚರಕ, ಆರೋಗ್ಯ ಸೂತ್ರ, ಆಯುರ್ವೇದ ಶಾಸ್ತ್ರ ಎಂಬ ಘೋಷವಾಕ್ಯವನ್ನು ಹೇಳುತ್ತಾ ಊರೆಲ್ಲ ಸುತ್ತಿ ಮೆರವಣಿಗೆ ಸಮಾರಂಭವನ್ನು ಯಶಸ್ವಿಗೊಳಿಸಿದೆವು. ತರುವಾಯ ನಾವು ಕೈಗೊಂಡಿದ್ದೇ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಇಂದಿರಾ ಲೋಯ ಇವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಹಾಗೂ ಡಾಕ್ಟರ್ ಸ್ಮಿತಾ ಇವರು ಆಗಮಿಸಿದ್ದರು. ಆಹಾರ ವಿಹಾರ ಇರಬೇಕು, ನಿಮ್ದು ಎಕ್ಸರ್ಸೈಸ್ ಇರಬಹುದು, ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಗಣ್ಯರು ಸಭೆಯನ್ನು ಉದ್ದೇಶಿಸಿ ಟೈಮ್ ಟೇಬಲ್ ಪ್ರಕಾರ ಮಾಡಿದ್ರಿ ಅಂತಂದ್ರೆ ನೀವು ಆರಾಮ ಇರ್ಬೋದು. ಎನರ್ಜಿ ಇಲ್ಲ, ಯಾಕಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಆಹಾರ ಮಾಡ್ತಿರುವ ವಿಶೇಷವಾಗಿ ಚರಕ ಜಯಂತಿ, ಬದಲಾವಣೆಗಾಗಿ ಚರಕ ಜಯಂತಿ ಅಂತ ಹೇಳಿ ನಮ್ಮ ಹಿಂಗುಲಾಂಬಿಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿದೆ. ಬಳಿಕ ಶಾಲೆಯ ಕೆಲವು ಮಕ್ಕಳಿಂದ ಪ್ರಮುಖ ವ್ಯಕ್ತಿಗಳ ವೇಷ ಧರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ಗಿಡ ಬೆಳೆಸಿ ನಾಡು ಉಳಿಸಿ ಎಂಬಂತೆ ನಮ್ಮ ಸಲಹೆಗಾರರ ಜೊತೆ ಗೂಡಿ ನಮ್ಮ ಸಹಪಾಠಿಗಳು ಎಲ್ಲರೂ ಮನೆ ಮನೆಗೂ ತೆರಳಿ ಆಯುರ್ವೇದ ಸಸ್ಯಗಳ ಬಗ್ಗೆ ತಿಳಿಸಿ ಸಸಿ ನೆಟ್ಟು ಅವುಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಆಯುರ್ವೇದ ಉಳಿಸಿ ಆರೋಗ್ಯ ರಕ್ಷಿಸಿ ಎಂಬ ಘೋಷವಾಕ್ಯವನ್ನು ತಿಳಿಸುತ್ತಾ ಮುನ್ನಡೆಯಲಾಯಿತು. ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕರ ಪ್ರಶಮನಂ ಎನ್ನುವಂತೆ ಆಯುರ್ವೇದದ ಮೂಲ ಉದ್ದೇಶವನ್ನು ಆಯುರ್ಗ್ರಾಮದಲ್ಲಿ ರುಜುಪಡಿಸಿ ನಮ್ಮ 7 ದಿನಗಳ ಆಯುರ್ಗ್ರಾಮ 2.0 ಶಿಬಿರವನ್ನು ಯಶಸ್ವಿಗೊಳಿಸಲಾಯಿತು. ನಮ್ಮ 7 ದಿನದ ಆಯುರ್ಗ್ರಾಮದ ಶಿಬಿರಕ್ಕಾಗಿ ನಿಧಿ ಸಂಗ್ರಹ ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೆವು. ಒಂದು ದಿನದ ಮುಂಚೆಯೇ ಆಯುರ್ಗ್ರಾಮದ ಶಿಬಿರದ ಬಗ್ಗೆ ನಂದಿಕೂರು ಗ್ರಾಮದಲ್ಲಿ ಪ್ರಚಾರ ಮಾಡಲಾಯಿತು. ಆಯುರ್ಗ್ರಾಮ ಶಿಬಿರದಲ್ಲಿ ನಾವು ಕಂಡಂತಹ ಸುಂದರ ಕ್ಷಣಗಳು ಹಾಗೂ ಮನೋರಂಜನಾ ಕಾರ್ಯಕ್ರಮಗಳು. ನನ್ನ ಹೆಸರು ಅಮೂಲ್ಯ, ನನ್ನ ಪಾತ್ರ ಡಾಕ್ಟರ್. ಡಾಕ್ಟರ್ ಸೇವೆ ಮಾಡ್ತೇನೆ, ನಾನು ಜನರಿಗೆ ಸೇವೆ ಮಾಡ್ತೇನೆ. ನನ್ನ ಪಾತ್ರ ಪೊಲೀಸ್, ನಾನು ಕಳ್ಳೂರಿಗೆ ಹಿಡಿಯುತ್ತೇನೆ. ನನ್ನ ಹೆಸರು ನಂದಿನಿ, ನಾನು ಶಿಕ್ಷಕಿಯ ಪಾತ್ರವನ್ನು ಮಾಡುತ್ತೇನೆ, ನಾನು ಮಕ್ಕಳಿಗೆ ಪಾಠವನ್ನು ಹೇಳುತ್ತೇನೆ. ನಿಮಗೇಕೆ ಕೊಡಬೇಕು ಕಪ್ಪ? ಅಣ್ಣ ತಮ್ಮಂದರೆ, ಸ್ನೇಹಿತರೆ, ಅಕ್ಕ ತಂಗಂದರೆ,
ನಮಗೆ ಹಿಂಗುಲಾಂಬಿಕಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ನಮ್ಮ ಈ ಊರಿನಲ್ಲಿ ಒಂದು ಅವ್ರದ್ದು ಆಯುರ್ವೇದದ ಪ್ರಚಾರಕ್ಕಾಗಿ ಒಂದು 7 ದಿವಸಿನ ಕ್ಯಾಂಪ್ ಮಾಡ್ಕೋಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರು. ಅದರಂತೆ ನಮ್ಮ ಶಾಲೆಯಲ್ಲೂ ಸಹ ಮತ್ತು ಊರಿನಲ್ಲೂ ಎಲ್ಲ ಕಡೆಗೂ 7 ದಿವಸದಿಂದ ಅವ್ರದ್ದು ದಿನ ಒಂದೊಂದು ಅವ್ರದ್ದು ದಿನಚರಿಯಂತೆ ದಿನ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆ ಪಾಠ ಜೊತೆಗೇ ಇವ್ರಿಗೂ ಒಂದು ಪಾರ್ಟ್ ಇರ್ತಿತ್ತು. ದಿನ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ ಎಲ್ಲ ಮಕ್ಕಳಿಗೂ ಚರಕ ಮಹರ್ಷಿ ಆಯುರ್ವೇದದ ಪಿತಾಮಹರಾಗಿರ್ತಕ್ಕಂಥ ಚರಕ ಮಹರ್ಷಿ ಅವ್ರದ್ದು ಯೋಗಗಳು ಮತ್ತು ಶ್ಲೋಕಗಳನ್ನು ಹೇಳ್ಕೊಟ್ರು. ಆಮೇಲೆ ಅದ್ರ ಜೊತೆಗೇ ಮಧ್ಯಾಹ್ನದ ಅವಧಿನಲ್ಲಿ ಒಂದು ದಿವಸ ನಮ್ಮ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಋತುಚಕ್ರದ ಬಗ್ಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಅದು ಹೆಂಗಾಗ್ತದೆ, ಅದ್ರ ನಿರ್ವಹಣೆ ಏನು, ಅದು ಆ ಟೈಮ್ನಲ್ಲಿ ದೈಹಿಕ ಬದಲಾವಣೆಗಳು ಏನೇನಾಗ್ತವೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಟ್ರು. ನಾವು ಕ್ಲಾಸಲ್ಲಿ ಹೇಳ್ತೀವಿ, ಬಟ್ ಇವರು ಹೊರಗಿನವ್ರು ಬಂದು ಹೇಳ್ಕೊಟ್ಟಿದ್ದು ಮಕ್ಕಳಿಗೆ ಭಾಳ ಖುಷಿ ಅನ್ನಿಸ್ತು. ಆಮೇಲೆ ಇನ್ನೊಂದು ದಿವಸ ಚಿತ್ರಕಲೆ ಏನೋ ಏರ್ಪಡಿಸಿದ್ರು ಮಕ್ಕಳಿಗೆ ಸ್ಪರ್ಧೆ. ಆಮೇಲೆ ಮತ್ತೊಂದು ದಿವಸ ಮನೆಮದ್ದು. ನಾವೀಗ ಏನಾದ್ರೂ ಅಲೋಪತಿಕ್ ಟ್ರೀಟ್ಮೆಂಟಿಗೆ ಹೋಗ್ತೀವಿ, ಬಟ್ ಅದ್ರ ಸೈಡ್ ಎಫೆಕ್ಟ್ಸ್ ಭಾಳ ಇರ್ತದೆ. ನಮಗೂ ಅದ್ರ ಅವೇರ್ನೆಸ್ ಅಲ್ಲ. ಮಕ್ಕಳಲ್ಲಿ ನಾವು ನಮಗೆ ಏನಾದರೂ ಸಣ್ಣ ಪುಟ್ಟ ಕಾಯಿಲೆಗಳು ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಆಯುರ್ವೇದ ಪದ್ಧತಿಗಳಾಗಿರ್ತಕ್ಕಂಥ ಕಲ್ಕ, ಕಷಾಯ, ಸ್ವರಸ, ಹಿಮ, ಫಾಂಟ ಈ 5 ವಿಧಾನಗಳನ್ನು ಹೆಂಗೆ ತಯಾರಿ ಮಾಡಿಕೊಂಡು ನಾವು ಹೆಂಗೆ ನಮ್ಮನ್ನು ನಾವು ಆರೋಗ್ಯಕರವಾಗಿ ಇಟ್ಕೋಬೇಕು ಅನ್ನೋ ವಿಧಾನಗಳನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆ ಒಂದು ಸೆಷನ್ ನಾನು ಅಟೆಂಡ್ ಆಗಿದ್ದೆ, ಭಾಳ ಚಲೋ ಅನ್ನಿಸ್ತು. ಆಮೇಲೆ ಮತ್ತು ಜಾಥಾ ಮಾಡಿದ್ರು. ಬೇರೆ ಬೇರೆ ನಮ್ಮದು ಆರೋಗ್ಯವನ್ನು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು, ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಯಾವ್ಯಾವ ರೀತಿ ನಮಗೆ ಯೋಗ ಮತ್ತು ಪ್ರಾಣಾಯಾಮಗಳು, ಶ್ಲೋಕಗಳು ಅದರ ಅವಶ್ಯಕತೆ ಏನು ಅನ್ನೋದನ್ನು ಹೇಳ್ಕೊಡೋದಲ್ಲದೆ ದಿನ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳಿದರು. ಇದರಿಂದ ನಮಗೆ ತುಂಬಾ ಉಪಯುಕ್ತ ಆಯಿತು. ಹೆಲ್ತ್ ಕ್ಯಾಂಪ್ ಸಹ ಮಾಡಿದರು ಊರಲ್ಲಿ, ಫ್ರೀ ಚೆಕಪ್. ಯಾರ್ಯಾರಿಗೆ ಏನಾದರೂ ಸಮಸ್ಯೆ ಊರಿನಲ್ಲಿ ಜನನೂ ಸಹ ಇದ್ರ ಸದುಪಯೋಗ ಪಡ್ಕೊಂಡಾರ ಅಂತ ಭಾಳ ಖುಷಿ ಅನಿಸ್ತು. ಥ್ಯಾಂಕ್ ಯು. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿಪುರ. ನಮ್ಮ ಶಾಲೆಗೆ ಚರಕ ಜಯಂತಿಯ ನಿಮಿತ್ತವಾಗಿ 15 ಜನ ಡಾಕ್ಟರ್ಸ್ ಫರ್ ಹೌಸ್ ಬಂದಿರುತ್ತಾರೆ. ನಮ್ಮ ಶಾಲೆಯಲ್ಲಿ ಬೆಳಿಗ್ಗೆ 7ರಿಂದ 8ರವರೆಗೆ ಯೋಗಾಭ್ಯಾಸ ಮಾಡಿಸಿದ್ದಾರೆ. ನಮ್ಮ ನಂದಿಪುರ ಗ್ರಾಮದಲ್ಲಿ ಉಚಿತ ಪ್ರಥಮ ಚಿಕಿತ್ಸೆಯನ್ನು ನೀಡಿದ್ದಾರೆ. ಆಚಾರ ಚರಕರ ಬಗ್ಗೆ ಪರಿಚಯ ನೀಡ್ಯಾರ. ಶ್ಲೋಕ ಪಠಣ ಮಾಡಿದ್ದಾರೆ. ಯೋಗ ಮಾಡಿಸಿದ್ದಾರೆ. ಸಸ್ಯಗಳಿಂದ ಚಿತ್ರಕಲೆ ಮಾಡಿಸಿದ್ದಾರೆ ಹಾಗೂ ಎಲ್ಲ ट्रीटमेंट ಕೊಟ್ಟಿದ್ದಾರೆ. ನನ್ನ मातुಗಳ ಧನ್ಯವಾದ. मला तर काम चांगलं झालं. तिथं आल्यामुळे तिने आयुर्वेदिक फ्री भेटले आपल्याला. सगळं ते चांगलं झालं. माणसं आलते, त्यांना थोडं बहुत आसर पडले थोडं औषधाचं. ಹಿಂಗುಲಾಂಬಿಕಾ ಹಾಸ್ಪಿಟಲ್ದವರು ಆಯುರ್ವೇದಿಕ್ ನಂದಿಪುರಿಗೆ ಬಂದು ಸರಿಯಾಗಿ ಟ್ರೀಟ್ಮೆಂಟ್ ಸ್ವಲ್ಪ ತೂಗುಲಿಗಳು ಕೊಟ್ಟಿದ್ದಾರೆ. ಮತ್ತು ಮನೆಯಲ್ಲಿ ಬೇರೆ ಅವರು ಗಿಡಗಳ ಸಸಿಯನ್ನು ನಡೆಸ್ಲಕ್ಕೋದು ಅವೆಲ್ಲ ಕೊಟ್ಟು ಅವರೆಲ್ಲ ಮಾಡ್ತಿದ್ದಾರೆ. ಸರಿಯಾಗಿದ್ದಾರೆ. ಅದನ್ನು ಬೆಸ್ಟ್ ಕೆಲಸ ಮಾಡೋದು ಒಳ್ಳೆ ದುಡ್ಡು ಎಲ್ಲರೂ ಬಂದು ಮನೆ ಗಿಡ ಹಚ್ಕೊಟ್ಟು ರಾಜೇಶ್ ಗಾಯಕ್ವಾಡ್ ಅಂತ ಇಲ್ಲಿ ನಂದಿಪುರ ಶಾಲೆಯಲ್ಲಿ ಹಿಂದಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆಯುರ್ಗ್ರಾಮ್ 2.0 ಸುಮಾರು 7 ದಿನಗಳ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ರು. ಬೆಳಗ್ಗೆ 7 ಗಂಟೆಗೆ ಯೋಗ, ಅದಾದ ನಂತರ 3 ಗಂಟೆಗೆ ವಿವಿಧ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆರೋಗ್ಯ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟು ಮಹತ್ವದ್ದಾದದ್ದು ಅನ್ನುವಂತಹ ವಿಷಯವನ್ನು ತಿಳಿಸೋದ್ರ ಜೊತೆಯಲ್ಲಿ ಆಯುರ್ವೇದದಿಂದ ನಾವು ಏನೆಲ್ಲ ನಮಗೆ ಬಂದಿರುವಂತಹ ಕಾಯಿಲೆಗಳನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ವಿಷಯದ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮನದಟ್ಟ ಆಗುವ ರೀತಿಯಲ್ಲಿ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಆ ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಈ ಒಂದು ಕಾಲೇಜ್ ವತಿಯಿಂದ ಹೇಳಲಾಗಿರುವಂತಹ ಕೆಲವೊಂದು ಆಯುರ್ವೇದದ ಕುರಿತಾಗಿರುವಂತಹ ಮಾಹಿತಿಗಳನ್ನು ತಮ್ಮ ಪಾಲಕರಿಗೆ, ತಮ್ಮ ಸಂಬಂಧಿಕರಿಗೆ ಹೇಳಿ ಅದರ ಬಗ್ಗೆ ಒಂದು ಅರಿವು ಮೂಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ನಮ್ಮ ಶಾಲೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು.
Ayurgrama 2.0. Ayurgrama Ayurbharata. Subscribe and share this video to all and join hands with us to reach Ayurveda to each.